ನಮಸ್ತೆ. ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿ ಸಲನೂ ನಾನು ವಿಡಿಯೋ ಮಾಡಿ ಹಾಕಿದಾಗ ಗಾರ್ಡನ್ ಬಗ್ಗೆ ಯಾವ್ದಾದ್ರು ಟಿಪ್ಸ್ ಕೊಡ್ತಾ ಇರ್ತಿದ್ದೆ, ಇಲ್ಲ ಅಂತಂದ್ರೆ ಫರ್ಟಿಲೈಸರ್ ಈ ರೀತಿಯಾದಂತ ಯಾವ್ದಾದ್ರು ವಿಡಿಯೋನ ಹಾಕ್ತಾ ಇದ್ದೆ. ಆದ್ರೆ ಈ ಸಲ ಗಿಡ ನೆಡ್ತಾ ಇರೋದು ನಾನೆಲ್ಲ, ಬದಲಾಗಿ ನನ್ನ ಮಗ. ಗಿಡ ಅಂದ್ರೆ ಅವನೊಂದು ತರಕಾರಿನ ಬೆಳಿತಾ ಇದ್ದಾನೆ. ಅದ್ ಯಾವ ತರಕಾರಿ ಅಂತ ಅವನ್ ಬಾಯಿಂದಾನೆ ಕೇಳೋಣ. ತುಂಬಾ ದೊಡ್ಡ ಹುಡ್ಗ ಏನು ಅಲ್ಲ, ಇವನಿಗೆ ಕೇವಲ 2.5 ವರ್ಷ ಅಷ್ಟೇನೆ. ಅವನಿಗೆ ಗಿಡದ ಮೇಲೆ ಈಗ್ಲಿಂದಾನೇ ಆಸಕ್ತಿ ಇದೆ. ನಾನು ಪ್ರತಿ ಸಲ ಯಾವ್ದಾದ್ರು ವಿಡಿಯೋದಲ್ಲಿ ಅವನು ನೀರ್ ಹಾಕೋದಾಗಿರ್ಲಿ ಅಥವಾ ಮಣ್ಣು ಹಾಕೋದಿಕ್ಕೆ ಕೆಲವು ಟೈಮ್ ನಲ್ಲಿ ಬರ್ತಾನೆ. ಆ ಟೈಮ್ ನಲ್ಲೆಲ್ಲ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಮಕ್ಳಿಗೆ ಗಾರ್ಡನ್ ಬಗ್ಗೆ ಈಗಿಂದನೇ ನಾವು ಜ್ಞಾನನ ಕೊಡ್ಬೇಕು. ಜ್ಞಾನ ಕೊಟ್ರೆ ಅವರು ಮುಂದೆ ಸರಿಯಾಗಿ ತಿಳ್ಕೊಂಡು ಅವರು ನೆಕ್ಸ್ಟ್ ಒಂದು ಹಂತದಲ್ಲಿ ಬೆಳೆದಾಗ ಅವರು ಚೆನ್ನಾಗಿ ಗಾರ್ಡನ್ ನ ಮಾಡೋದಿಕ್ಕೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈಗಿಂದನೇ ಸಾಕಷ್ಟು ಅವರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಕೊಂಡು ಇವಾಗ ನನ್ನ ಗಾರ್ಡನ್ ನಲ್ಲಿ ಈ ರೀತಿಯಾಗಿ ನಾನು ಲುಕ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಫುಲ್ ಗಾರ್ಡನ್ ಡೀಟೇಲ್ ಆಗಿ ತೋರಿಸ್ತೀನಿ. ಇವಾಗ ಅವ್ನು ಯಾವ ಗಿಡ ನೆಡ್ತಾ ಇದ್ದಾನೆ ಅನ್ಕೊಂಡು ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನನಗೂ ಕೂಡ ಖುಷಿ ಆಗುತ್ತೆ, ನನ್ನ ಮಗನ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗಿದೆ ಅಂತ ಹೇಳ್ಕೊಂಡು. ನಿಮಗೆ ಏನ್ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಮಕ್ಳ ಕೈಗೆ ಮೊಬೈಲ್ ನ ಕೊಡೋದ್ರ ಬದಲಿಗೆ ಒಂದು ಗಿಡನ ಕೊಟ್ಟು ನೋಡಿ, ಅವರಿಗೂ ಕೂಡ ಅದ್ರ ಆರೈಕೆ ಬಗ್ಗೆ ತಿಳಿಸಿ, ಅವರಿಗೂ ಕೂಡ ಒಂದು ಜ್ಞಾನ ಅನ್ನೋದು ಸಿಗುತ್ತೆ. ತುಂಬಾ ಜನ ಈ ಗಿಡದ ಬಗ್ಗೆ ನನಗೆ ಒಂದು ಕ್ವಶನ್ ಕೇಳಿದ್ರೆ, ಈ ಪಿಂಕ್ ಕಲರ್ ಗುಲಾಬಿ ಹೂವಿನ ಗಿಡನ ಎಲ್ಲಿಂದ ತಂದ್ರಿ ಅಂತ ಹೇಳ್ಕೊಂಡು, ಇದನ್ನ ನರ್ಸರಿಯಿಂದ ತಂದಿರೋದು. ಇದ್ರ ಹೆಸರನ್ನು ಕೂಡ ಕೇಳಿದ್ರಿ, ನಂಗೆ ಇದ್ರ ಹೆಸರೇನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಇದು ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದಲ್ಲ, ಅದಾದ್ರ ಮೇಲೆ ಮತ್ತೆ ಅಷ್ಟೇ ಹೂಗಳನ್ನ ಬಿಟ್ಟಿದೆ. ಸಾಕಷ್ಟು ಹೂಗಳನ್ನ ಕೊಡುತ್ತೆ. ನಿಮಗೆಲ್ಲಾದ್ರೂ ಸಿಕ್ಕಿದ್ರೆ ಮಿಸ್ ಮಾಡಿದ್ರೆ ಈ ಗಿಡನ ತಂದು ಹಾಕೊಳ್ಳಿ. ಅದ್ವೈತ್, ಇದ್ರಲ್ಲಿ ಏನ್ ಹಾಕಿದ್ಯಾ? ಇದ್ರಲ್ಲಿ ದೊಡ್ಡಕ್ಕೆ ಹೇಳು, ಏನ್ ಹಾಕಿದ್ಯಾ? ಬಟಾಟೋ. ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಆಗಿ ಬಟಾಟೆ ಅಂತ ಹೇಳ್ತಾನೆ. ಖುಷಿ ಆಗತ್ತೆ ಮಕ್ಳ ಕೈಯಲ್ಲಿ ನಿಜವಾಗ್ಲೂ ಈ ರೀತಿಯಾದಂತ ಗಾರ್ಡನಿಂಗ್ಸ್ ನ ಮಾಡಿಸಿ, ಮೊಬೈಲ್ ಕೊಡೋದ್ರ ಬದಲಿಗೆ ಈ ರೀತಿಯಾಗಿ ನಾವು ಮಾಡಿ ಅವರಿಗೆ ಡೈವರ್ಟ್ ಮಾಡ್ಬೋದು. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ಚೀಲದಲ್ಲಿ ಮಣ್ಣನ್ನ ಹಾಕಿದೀನಿ. ಮಣ್ಣಂದ್ರೆ ಸಾದಾ ಮಣ್ಣಲ್ಲ, ಸುಡುಮಣ್ಣನ್ನ ಹಾಕಿದೀನಿ. ಕೆಲವೊಬ್ಬರಿಗೆ ಸುಡುಮಣ್ಣು ಗೊತ್ತಿಲ್ಲದೆ ಇರ್ಬೋದು, ಕೆಲವೊಬ್ಬರಿಗೆ ಗೊತ್ತು ಕೂಡ ಇರ್ಬೋದು. ಸುಡುಮಣ್ಣು ಅಂದ್ರೆ ಏನಿಲ್ಲ, ಮಣ್ಣನ್ನ ಅಡಿಗಡೆ ಹಾಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಏನಾದ್ರೂ ಹಾಕಿ ಸುಡ್ಬೇಕು. ಪ್ಲಾಸ್ಟಿಕ್ ಎಲ್ಲ ಹಾಕಿ ಸುಡ್ಬೇಡಿ. ಬದಲಾಗಿ ಏನಾದ್ರು ಸ್ವಲ್ಪ ದರ್ಲೆ ಆಗಿರ್ಬೋದು ಅಥವಾ ಚಿಪ್ ಬರುತ್ತಲ್ಲ, ಆ ಚಿಪ್ ಎಲ್ಲ ಹಾಕೊಂಡು ಸುಟ್ಟಿರುವಂತ ಒಂದು ಮಣ್ಣಿದು. ಇವಾಗ ಒಂದು ಹೋಲ್ನ ಮಾಡ್ಕೊಟ್ಟಿದೀನಿ. ಅದ್ರೊಳಗಡೆ ಹೋಲ್ನ ಮಾಡ್ಕೊಂಡ್ಬಿಟ್ಟು ಅದ್ರೊಳಗೆ ಅವನಿಗೆ ಪೊಟ್ಯಾಟೊ ಇಡು ಅಂತ ಹೇಳ್ದೆ. ಪೊಟ್ಯಾಟೋನ ಅವನಿಟ್ಟೆ. ಸ್ವಲ್ಪ ಅಡ್ಡ ಇಡೋದ್ ಬಿಟ್ಟು ಉದ್ದ ಇಟ್ಬಿಟ್ಟಿದ್ದ. ಹೇಗಿಟ್ರು ಬರ್ತದೆ ಪೊಟ್ಯಾಟೊ ಗಿಡಕ್ಕೆ, ಅದೇನು ತೊಂದರೆ ಇಲ್ಲ. ಅದನ್ನ ಇಟ್ರ ಮೇಲೆ ಅವನಿಗೆ ಮಣ್ಣಿನ ಮುಚ್ಚಕ್ ಹೇಳ್ದೆ. ಅವನು ಮಣ್ಣನ್ನ ಮುಚ್ಚಿದಾನೆ. ಹಾಗೆ ಎಲ್ಲ ಕಡೆಯಿಂದ ಮಣ್ಣು ಮುಚ್ಚಿದ್ರ ಮೇಲೆ ಈ ರೀತಿಯಾಗಿ ಟ್ಯಾಪ್ ಮಾಡು ಅಂತ ಹೇಳಿದಾಗ ಟ್ಯಾಪ್ ಕೂಡ ಮಾಡಿದಾನೆ. ಅವ್ನ್ ಪುಟ್ಟ ಕೈಯಲ್ಲಿ ಈ ಕಲ್ಲೆಲ್ಲ ತಾಕ್ತಾ ಇತ್ತು. ಆದ್ರೂ ಕೂಡ ನಾವು ಅವ್ರಿಗೆ ತಾಕ್ತದೆ ಅನ್ನೋದ್ರಕ್ಕಿಂತ ಅವ್ರಿಗೆ ಈಗಿಂದನೇ ಒಂದು ಡೈರೆಕ್ಷನ್ ನ ಕೊಡ್ಬೇಕು. ಅವನಿಗೆ ಅದು ತಾಕ್ತದೆ ಏನು ಅರಿವು ಆಗೋದಿಲ್ಲ ಅವನಿಗೆ. ಯಾಕಂದ್ರೆ ಎಷ್ಟೊತ್ತಿಗೂ ಮಣ್ಣಲ್ಲೇ ಆಟ ಆಡ್ಕೊಂತಾನೆ ಇರ್ತಾನೆ. ಎಷ್ಟೊತ್ತಿಗೂ ಈ ರೀತಿ ನಾವು ಗಾರ್ಡನಿಂಗ್ ಬಂದ ತಕ್ಷಣ ನಮ್ ಹಿಂದೆ ಓಡ್ ಬರ್ತಾನೆ. ಅದಕ್ಕೋಸ್ಕರ ಅದೆಲ್ಲ ಅವನಿಗೆ ನಾರ್ಮಲ್ ಆಗಿದೆ. ಮಕ್ಳಿಗೆ ನಾವು ಅತ್ತಾಗ್ತದೆ, ಅಯ್ಯೋ ಗಾಯ ಆಗ್ತದೆ ಅನ್ಕೊಂಡು ತುಂಬಾನೇ ಕೇರ್ ಮಾಡೋದಿಕ್ ಹೋದ್ರೆ ಅವ್ರು ತುಂಬಾ ಸೂಕ್ಷ್ಮವಾಗಿ ಬೆಳೆಯೋದಿಕ್ಕೆ ಶುರು ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಆದಷ್ಟು ನಾವು ಅವರಿಗೆ ಹಾರ್ಡ್ ಆಗಿ ಬೆಳೆಸೋದಿಕ್ಕೆ ಟ್ರೈ ಮಾಡ್ಬೇಕು. ಏನ್ ತಾಗಿದ್ರು ಕೂಡ ನಿನ್ ತಾಗಿಲ್ಲ, ನಿನ್ ಬದ್ಲಿಗೆ ಅದಕ್ಕೆ ಏನೋ ಆಯ್ತೇನೋ ನಿನ್ನಿಂದಾಗಿ ಅಂತ ಈ ರೀತಿ ಹೇಳ್ಬೇಕು. ಅವಾಗ ಮಕ್ಳು ಸ್ಟ್ರಾಂಗ್ ಮೈಂಡೆಡ್ ಆಗಿ ಬೆಳಿತಾರೆ. ನಮಗೇನು ಆಗೋದಿಲ್ಲ ಅನ್ಕೊಂಡು ಮೈಂಡ್ ಸ್ಟ್ರಾಂಗ್ ಮಾಡ್ಕೊಂಡು ಅವ್ರು ಬೆಳೆಯೋದಿಕ್ಕೆ ಶುರು ಮಾಡ್ತಾರೆ. ಇವಾಗ ನಟ್ರ ಮೇಲೆ ಒಂದ್ 4 ದಿನ ಆಗಿದೆ. ಇವಾಗ ಡೈಲಿ ಅವನು ನೀರನ್ನ ಹಾಕ್ತಾನೆ. ಇದೇ ರೀತಿಯಾಗಿ ನಾವು ನೀರನ್ನ ಹಾಕ್ತಿವಲ್ಲ ಗಿಡಗಳಿಗೆ, ಅವನ್ ಗಿಡಕ್ಕೆ ಈ ರೀತಿಯಾಗಿ ನೀರನ್ನ ಹಾಕ್ತಾನೆ. ಅದಕ್ಕೋಸ್ಕರ ನಾನು ಯಾಕೆ ನಿಮ್ ಜೊತೆಗೆ ಶೇರ್ ಮಾಡ್ಬಾರ್ದು ಇದನ್ನ ಅಂತ ಹೇಳ್ಕೊಂಡು ಇದನ್ನ ವಿಡಿಯೋ ಮಾಡ್ಕೊಂಡು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ. ಅವನ್ ನೋಡಿ ಮತ್ತೆ ತರ್ಬೇಕಾ ನೀರು, ಸಾಕಾಗತ್ತಾ ಅಂತ ಕೂಡ ಕೇಳ್ತಾ ಇದ್ದಾನಲ್ಲಿ. ಅವ್ನ್ ಹಾಕೋ ನೀರು ಎಲ್ಲಿಗೂ ಸಾಕಾಗಲ್ಲ ಅಂತ ಹೇಳ್ಕೊಂಡು ನಾವು ಕೂಡ ಅದಕ್ಕೆ ನೀರನ್ನ ಹಾಕ್ತಿವಿ. ಆದ್ರೂ ಅವನ ಕೈಯಲ್ಲಿ ಆದಷ್ಟು ನೀರನ್ನ ನಲ್ಲಿಯಿಂದ ಹಿಡ್ಕೊಬಂದು ಈ ಅವನ್ ಬಟಾಟೆ ಗಿಡಕ್ಕೆ ಅವನು ಹಾಕೊಳ್ತಾನೆ. ಬರೀ ಪೊಟ್ಯಾಟೊ ಗಿಡಕ್ಕೆ ಅಷ್ಟೇ ಅಲ್ಲ, ಕೆಲವೊಂದ್ಸಲ ನನ್ ಸೇವಂತಿಗೆ ಗಿಡಕ್ಕೆ ಕೂಡ ತಂದು ನೀರ್ ಹಾಕ್ತಾ ಇರ್ತಾನೆ. ನನಗೆ ಒಂದು ಗಿಡನ ಸಾಯಿಸ್ಬೇಳೆ ಕೊಟ್ಟಿದ್ದಾನ ಅವನು. ಅವನಿಗೆ ಏನ್ ಗೊತ್ತಿರುತ್ತೆ, ನಾವು ಜ್ಞಾನ ಮೂಡಿಸ್ಬೇಕು, ಹೌದು ಅವ್ರಿಗೆ ನೀರ್ ಹಾಕ್ಬೇಕು ಅಂತ ಹೇಳಿರ್ತೀವಿ ಸರಿ, ಆದ್ರೆ ಇಷ್ಟೇ ನೀರ್ ಹಾಕ್ಬೇಕು ಅನ್ನೋದು ಅವರಿಗೂ ಕೂಡ ಗೊತ್ತಿರೋದಿಲ್ಲ. ಇನ್ನು ಅರಿವೇ ಬರದ ಒಂದು ಮಗು ಅದು. ಇದೇ ರೀತಿ ಮಾಡ್ಬಿಟ್ಟು ಒಂದು ಸೇವಂತಿಗೆ ಗಿಡಕ್ಕೆ ನೀರ್ ಜಾಸ್ತಿ ಹಾಕಿ ಡೈಲಿ ಹಾಕಿದಾನೆ. ನಾನು ನೋಡ್ಲೇ ಇಲ್ಲ. ಅದೇ ಗಿಡಕ್ಕೆ ತಂದು ಹಾಕಿರ್ತಾನೆ.
ಅದು ಯಾಕೆ ಅದೇ ಗಿಡಕ್ಕೆ ತಂದು ಹಾಕಿರ್ತಾನೆ ಅಂದ್ರೆ, ನಾವ್ ಯಾವ್ದಾದ್ರು ಒಂದು ಗಿಡಕ್ಕೆ ಇವತ್ ನೀರ್ ಹಾಕು ಅಂತ ಹೇಳ್ತಾರೆ, ನಾನ್ ಯಾವ್ದಕ್ ಹಾಕ್ಲಿ ಅಂತ ಅವ್ನ್ ಕೇಳ್ದಾಗ ಇದಕ್ ಹಾಕು ಅಂದ್ರೆ ಅವ್ನ್ ಮರುದಿನ ಮತ್ತೆ ನಮಗೆ ಗೊತ್ತಿಲ್ಲದೆ ಬಂದು ಅಲ್ಲಿ ನೀರ್ ಹಾಕಿರ್ತಾನೆ. ಅದಕ್ಕೆ ಅವ್ನ್ ಡೈಲಿ ನೀರ್ ಹಾಕ್ಬಿಟ್ಟು ಆ ಗಿಡ ನೋಡಿದ್ರೆ ಇವಾಗ ಬಾಡಿ ನಿಂತಿದೆ ನೀರ್ ಜಾಸ್ತಿ ಆಗಿ. ಅದಕ್ಕೆ ಇವಾಗ ನಾನು ಅವ್ನ್ ಗಾರ್ಡನಿಗೆ ಬರ್ತಾನೆ ಅಂದ್ರೆ ಅವ್ನ ಹಿಂದೆ ನಾನು ಕೂಡ ಬಂದ್ಬಿಡ್ತೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಆಪ್ಷನ್ ಇರುತ್ತೆ, ಮಿಸ್ ಮಾಡದೆ ಹೈಪ್ ಮಾಡ್ರಿ. ಯಾಕಂದ್ರೆ ಯೂಟ್ಯೂಬ್ ಅವರು ಇದನ್ನ ತುಂಬಾ ಜನಕ್ಕೆ ಕಳ್ಸಿಕೊಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ಹೈಪ್ ಆಪ್ಷನ್ ನ ಕ್ಲಿಕ್ ಮಾಡಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.